ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬಂಧುಗಳೇ, ಇವತ್ತು ನಾನು ನಿಮಗೆ ವಿದ್ಯೆಯ ಸ್ತೋತ್ರವನ್ನು ಅಥವಾ ವಿದ್ಯೆ, ಬುದ್ಧಿ, ಜ್ಞಾನದ ಸಂಪತ್ತು ಸಿಗಬೇಕಾದರೆ ಯಾವ ಸ್ತೋತ್ರವನ್ನು ಪಠಿಸಿದರೆ ಅಥವಾ ಯಾವ ಮಂತ್ರವನ್ನು ನಾವು ಹೇಳಿಕೊಂಡರೆ ನಮಗೆ ಜ್ಞಾನ ದೊರಕುತ್ತದೆ, ಹೌದಾ, ಆತ್ಮಾನಂದವಾಗುತ್ತದೆ, ಅಥವಾ ವಿದ್ಯೆ, ಬುದ್ಧಿ ಮಕ್ಕಳಿಗೆ ಇದು ಹೇಳಿ ಮಾಡಿಸಿದಂತಹ ಮಂತ್ರ. ದೊಡ್ಡವರೂ ಸಹ ಹೇಳ್ಬೋದು ಈ ಮಂತ್ರವನ್ನು. ಯಾಕೆಂದರೆ ಜ್ಞಾನ ಎಲ್ಲರಿಗೂ ಬೇಕು, ಹೌದಾ. ಜ್ಞಾನದಿಂದಲೇ ಮೋಕ್ಷ ಸಾಧ್ಯ, ಜ್ಞಾನದಿಂದಲೇ ಮುಕ್ತಿ ದೊರಕುವುದು. ಆದ್ದರಿಂದ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತದೆ ನಮ್ಮ ಜೀವನದಲ್ಲಿ. ಯಾವುದೇ ವಿಷಯದ ಬಗ್ಗೆ ಆಧ್ಯಾತ್ಮಿಕ ಜ್ಞಾನ ಇರ್ಬೋದು, ಅದು ಸಾಮಾಜಿಕವಾಗಿ, ಭೌತಿಕವಾಗಿ, ಎಲ್ಲದರಲ್ಲೂ ನಮಗೆ ಜ್ಞಾನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ. ಈ ಮಂತ್ರವನ್ನು ಪಠಿಸಿದರೆ ಸಾಕು. ನೀವು ಪರೀಕ್ಷೆ ಮಾಡಿ ನೋಡಿ ಬೇಕಾದರೆ, ಅಷ್ಟು ಶಕ್ತಿಶಾಲಿ ಅಥವಾ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅಂತಕ್ಕಂಥದ್ದು ಅಂತ ಹೇಳ್ತೀವಿ ನಾವು, ಫಲವನ್ನು ಈ ಮಂತ್ರವನ್ನು ನಮಗೆ ನೀಡುತ್ತದೆ. ಯಾಕೆಂದರೆ ಈ ಮಂತ್ರ ಹಯಗ್ರೀವ ದೇವರದು, ಹೌದಾ. ಹಯಗ್ರೀವ ಮಂತ್ರ ಅಂತಲೇ ಇದಕ್ಕೆ ಹೆಸರು, ಅಥವಾ ಹಯಗ್ರೀವ ಸ್ತೋತ್ರ ಅಂತ ಕರಿತೀವಿ ಇದನ್ನು ನಾವು. ಹಯಗ್ರೀವ ದೇವರು ಜ್ಞಾನಕ್ಕೆ ಅಧಿದೇವತೆ, ಹೌದಾ. ಜ್ಞಾನದ ದೇವತೆ, ವಿದ್ಯೆ, ಬುದ್ಧಿ, ಜ್ಞಾನದ ಸಂಪತ್ತನ್ನು ನಮಗೆ ಧಾರಾಳವಾಗಿ ನೀಡ್ತಕ್ಕಂತಹ ದೇವತೆ ಹಯಗ್ರೀವ ದೇವರು, ಹೌದಾ. ಇಂಥ ಹಯಗ್ರೀವ ದೇವರ ಸ್ತೋತ್ರವನ್ನು ನಾವು ಪ್ರತಿನಿತ್ಯವೂ ಸಹ ಹೇಳಬೇಕು, ಎಲ್ಲರೂ ಹೇಳಬೇಕು. ಇದು ಕೂಡ ನಮಗೆ ಬಹಳ ಪರಿಣಾಮಕಾರಿಯಾದಂತಹ ಪ್ರತಿಫಲವನ್ನು ಅತಿ ಶೀಘ್ರದಲ್ಲಿ ನೀಡ್ತಕ್ಕಂಥದ್ದು. ವಿದ್ಯೆ, ಬುದ್ಧಿ, ಜ್ಞಾನವನ್ನು ನಮಗೆ ಸಿಗ್ತಕ್ಕಂಥದ್ದು ಆಗುತ್ತೆ ಈ ಮಂತ್ರದಿಂದ. ನೋಡಿ, ಜಗತ್ತಲ್ಲಿ ನೀವು ಎಷ್ಟೇ ಐಶ್ವರ್ಯವಂತರಾಗಿರಿ, ಎಷ್ಟೇ ಹಣ, ಒಡವೆ, ವಸ್ತ್ರಗಳನ್ನು ಸಂಪಾದನೆ ಮಾಡಿದರೂ ಸಹ, ಎಲ್ಲರೂ ಸಹ ನಾವು ಅದನ್ನು ಎಷ್ಟೇ ಬಚ್ಚಿಟ್ಕೊಂಡ್ರೂ ಸಹ ಒಂದಲ್ಲ ಒಂದಿನ ಯಾರಿಂದನಾದರೂ ಅದು ಕಳ್ಳತನವಾಗಬಹುದು. ಆದರೆ ಜ್ಞಾನ ಅಂತಕ್ಕಂಥದ್ದು ಯಾರೂ ಮುಟ್ಟಕ್ಕಾಗಲ್ಲ, ಹೌದಾ. ನಹಿ ಜ್ಞಾನಿನ ಸದೃಶಂ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತದ ವಾಕ್ಯದಲ್ಲಿನೇ ಇದೆ. ಜ್ಞಾನಕ್ಕಿಂತ ಮಿಗಿಲಾದದು ಯಾವುದೂ ಇಲ್ಲ, ಹೌದಾ. ಜ್ಞಾನವನ್ನು ಯಾರೂ ಕದಿಯೋದಕ್ಕೆ ಆಗೋದಿಲ್ಲ, ನಮ್ಮ ವಿದ್ಯೆಯನ್ನು ಯಾರೂ ಮುಟ್ಟೋದಕ್ಕೂ ಸಹ ಆಗೋದಿಲ್ಲ, ಹೌದಾ. ಅದಕ್ಕೋಸ್ಕರ ಈ ಮಂತ್ರವು ನಿಮಗೆ ಬಹಳ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿಯಾಗಿರ್ತದೆ. ಈ ಹಯಗ್ರೀವ ಸ್ತೋತ್ರ ಅಥವಾ ಹಯಗ್ರೀವ ಮಂತ್ರವನ್ನು ನೀವು ಪ್ರತಿನಿತ್ಯ, ನಾನು ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲೂ ನಾನು ಅದನ್ನೇ ಹೇಳಿದ್ದೆ, ಹೌದಾ. ಒಮ್ಮೆ ಕಂಠಪಾಠ ಮಾಡಿಬಿಟ್ರೆ ಸಾಕು, ನೀವು ಯಾವಾಗ ಬೇಕಾದರೂ ಈ ಮಂತ್ರವನ್ನು ನೀವು ಪಠಿಸಬಹುದು, ಹೌದಾ. ಏನಂದರೆ ಅದು ಶುಚಿರ್ಭೂತರಾಗಿ, ಹೌದಾ, ಕುಳಿತುಕೊಂಡು ಒಂದತ್ರ ಕುಳಿತುಕೊಂಡು ಇದನ್ನು ಮಂತ್ರವನ್ನು ಪಠಿಸಬೇಕಾಗತ್ತೆ. 108 ಬಾರಿ, 1008 ಬಾರಿ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅಂತ ಹೇಳ್ತೀನಿ ನಾನು. ಇಷ್ಟೇ ಕಂಪಲ್ಸರಿ ಅಥವಾ ಕಡ್ಡಾಯವಾಗಿ ಇಷ್ಟೇ ಜಪಿಸಬೇಕು ಅಂತೇನಿಲ್ಲ. ಯಾವತ್ತಿಗೂ ನಮಗೆ ನಮ್ಮ ಕೈಲಾದಷ್ಟನ್ನು ನಾವು ಮಾಡಬೇಕು, ಹೌದಾ. ನಮ್ಮ ಕೈಗೆ ಮೀರಿ ನಾವು ಪ್ರಯತ್ನವನ್ನು ಪಡಬಾರ್ದು, ಹೌದಾ. ನಮಗೆ ಎಷ್ಟಿರುತ್ತೋ ಅಷ್ಟು, ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಥವಾ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಪ್ರಯತ್ನವನ್ನು ಪಡಬೇಕು. ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಈ ಹಯಗ್ರೀವ ಸ್ತೋತ್ರವನ್ನು ಎಲ್ಲರೂ ಹೇಳ್ಕೊಳ್ಳಿ ಬಂಧುಗಳೇ. ನಿಮಗೆಲ್ಲರಿಗೂ ಸಹ ಆ ಹಯಗ್ರೀವ ದೇವರು ವಿದ್ಯೆ, ಬುದ್ಧಿ, ಆಯಸ್ಸು, ಆರೋಗ್ಯ, ವಿದ್ಯೆ, ಹೌದಾ, ಜಯ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಸಹ ದಯಪಾಲಿಸ್ತಾನೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ಮಂತ್ರವನ್ನು ನಿಮಗೆ ಹೇಳ್ತೇನೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಮತ್ತೊಮ್ಮೆ ಹೇಳ್ತೇನೆ ಈ ಮಂತ್ರವನ್ನು. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯ ಮಕ್ಕಳಿಗೆ ಹೇಳ್ಕೊಡಿ. ಎಸ್ಪೆಷಲಿ ಇದು ಮಕ್ಕಳಿಗೆ ಮಾತ್ರ ಇದನ್ನು ಖಂಡಿತವಾಗಿ ಹೇಳ್ಕೊಡಿ. ಈ ಮಂತ್ರವನ್ನು ಹೇಳಿಕೊಟ್ಟ ಮೇಲೆ ನೀವು ನೋಡಿ ಅದರ ಒಂದು ಚಮತ್ಕಾರವನ್ನು ನೀವೇ ನೋಡ್ತೀರ. ಅಷ್ಟೊಂದು ಭಕ್ತಿಯಿಂದ ಮಕ್ಕಳಿಗೆ ಹೇಳ್ಕೊಳ್ಳಿ, ಭಕ್ತಿಯಿಂದ ಹೇಳಿಕೊ ಈ ಮಂತ್ರವನ್ನು ಅಂತಕ್ಕಂಥದ್ದನ್ನು ಹೇಳಿದರೆ ಮಕ್ಕಳು ಖಂಡಿತವಾಗಿಯೂ ಕಲಿತಾವೆ. ಹೌದಾ. ನಾವು ಹೇಳ್ಕೊಡ್ಬೇಕು, ಧರ್ಮದ ಹಾದಿಯಲ್ಲಿ ಮಕ್ಕಳನ್ನು, ಯುವ ಜನತೆಯನ್ನು ನಾವು ಸಾಗಿಸಬೇಕು, ಹೌದಾ. ಇದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನೀವೆಲ್ಲರೂ ಸಹ ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಮಂತ್ರದ ಮಂತ್ರವನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೇನೆ. ಇದನ್ನು ಎಲ್ಲರೂ ಸಹ ಪಠನೆ ಮಾಡಿ, ಎಲ್ಲರೂ ಸಹ ಹಯಗ್ರೀವ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.